ತಿಳಿದವರೊಡನೆ ತಿಳಿಯದಂತಿರಬೇಕು. ಸ್ವರೂಪಿಗಳ ನಡುವೆ ಕುರೂಪಿ ಅಂತಿರಬೇಕು. ಜ್ಞಾನಿಗಳ ನಡುವೆ ಅಜ್ಞಾನಿ ಅಂತಿರಬೇಕು ಅಂತ ಹೇಳಿದ್ರು. ಹೌದ್ರಿಪ್ಪ. ಇವತ್ತಿನ ಸಭದಾಗ ಮುಗಳಾಳ ಮೇಲಿನ ಪದ್ಧತಿ ಹೆಂಗದ? ಹೌದಿಲ್ಲ? ಆ ತಿಳಿದವ್ರ ಜೋಡಿ ತಿಳಿದಂಗಿದ್ರು ನಿಂತು ಬಿಡು ಮೇಳ. ನನಗ ನಾ ಶಾನೆ ಅದೀನಿ, ನನಗ್ ಗೊತ್ತೈತಿ ಅನ್ನೋ ಮಾತಲ್ಲ. ಹೌದಿಲ್ಲ? ತಿಳಿದವ್ರ ಜೋಡಿ ತಿಳಿದಂಗಿರ್ಬೇಕತ್ತ, ತಿಳಿಲಾರ್ದಂಗಿರ್ಬೇಕು. ಅರಿತವರೊಡನೆ ಅರಿಯದಂತಿರ್ಬೇಕು. ಹೌದಿಲ್ಲ? ಏನೋ ಮಾಡ್ರು ಕೂಡ ಎಷ್ಟೋ ಶಾನೆ ಇದ್ರು ಅವ್ರಕ್ಕಿಂತ ನಾವು ಸಣ್ಣವ್ರಂಗೆ ನಡಿಬೇಕು. ಬಂಧುಗಳು ಸಣ್ಣವರಾಗಿ ನಡಿಬೇಕು. ಮುಗಳಾಳ ಸುಮಿತ್ರ ಇವತ್ತು ದರೂರು ಗ್ರಾಮಕ್ಕೆ ನಾನು ಬಂದಿನಂದ್ರೆ 4 ಊರು ತಿರುಗಾಡಿನಂದ್ರೆ ನಾ ದೊಡ್ಡವಳದಿನಿ ಅಂತೇಳಿ ಬಂದಿಲ್ಲ. ಬಂಧುಗಳು ನಿಮಗೆ ಕೈ ಮುಗಿದ ವಿನಂತಿ ಕೇಳ್ತೀನಿ, ಈ ಊರಿಗೆ ಬರ್ಬೇಕಾರ ಬಹಳ ಸಣ್ಣವಳದಿನಿ ಅಂತೇಳಿ ಬಂದೀನಿ. ಹೆಂಗ ಬಂದೀನಿಪ್ಪ ಅಂತಾರ, ಆ ದಶರಥ ರಾಜನ ಮಗ ಪ್ರಭುರಾಮಚಂದ್ರನ ಹೆಂಡತಿ ಸೀತಾಮಾತೆನ ರಾವಣ ಒಯ್ದ ಅಶೋಕವನದಾಗ ಇಟ್ಟಿದ್ದ. ಹೌದಿಲ್ಲ? ಅವಾಗ ಹನುಮಂತ ಶೋಧ ಮಾಡಕ್ಕೆ ಹೊಂಟಿದ್ದ. ಶೋಧ ಮಾಡಕ್ಕೆ ಹೋಗುವಂತ ಸಂದರ್ಭದಾಗ ಹನುಮಂತಗ ಸುರಸೆ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತು, ಅಡ್ಡು ಬತ್ತು. ಹನುಮಂತ ಮಹಾನ ಶಕ್ತಿವಾನಿದ್ದ, ಅಷ್ಟ ಸಿದ್ಧಿಗಳನ್ನ ಬಲ್ಲಾನಿದ್ದ. ಅಂತ ಶಕ್ತಿವನ್ನ ಗುಡ್ಡಾನೇ ಎತ್ತಿ ಕಿತ್ಕೊಂಡು ಬಂದಿರ್ತಕ್ಕಂತ ಹನುಮಂತವ. ಅಂತ ಹನುಮಂತಗ ಆ ರಾಕ್ಷಿ ಎದುರು ಮಾಡ್ಕೊಂಡು ಅದ್ರ ಜೋಡಿ ಹೋರಾಡದೇನ ಅಗಾದಿದ್ದಿದ್ದಿಲ್ಲ, ಭಾಳೇನ ಅಗಾದಿದ್ದಿದ್ದಿಲ್ಲ. ಆದ್ರೂ ಕೂಡ ರಾಕ್ಷಿ ಎದುರಿಗೆ ಬಂದ ಕೂಡ ಹನುಮಂತ ಹೆಂಗಾದ? ರಾಕ್ಷಿ ಬಂದು ಹನುಮಂತನ ನುಂಗ್ಲಿಕ್ಕೆ ಬಂದಿತ್ತ. ಅವ ದೊಡ್ಡದು ಬಾಯಿ ತೆಗಿತಿ ರಾಕ್ಷಿ. ಅದು ದೊಡ್ಡದು ಬಾಯಿ ತೆಗೆದಾಗ ಹನುಮಂತ ಸಣ್ಣವಾಗಿ ಅದರ ಬಾಯಿಯೊಳಗೆ ಹೋಗಿ ಬಾಯಿಯೊಳಗಿಂದ ಹೊರಗೆ ಬಂದತ್ತ. ಹೌದಿಲ್ಲ? ಹನುಮಂತ ಆ ರಾಕ್ಷಿ ಬಾಯಿಂದ ಸಣ್ಣವಾಗಿ ಒಳಗೆ ಹೋಗಿ ಹೊರಗೆ ಹೆಂಗ ಬಂದಲ್ಲ, ಹಂಗ ಇವತ್ತು ನಾ ದರೂರು ಗ್ರಾಮಕ್ಕೆ ನಾನು ಬಂದಿನ ಸಣ್ಣವಳಾಗಿ ಬಂದ ಸಣ್ಣವಳಾಗಿ ನನ್ನ ಊರಿಗೆ ಹೊಂಟಿನ ಬಂಧುಗಳೇ. ಶಾಣ್ಯಾರ ಅಂತೇಳಿ ಮಾತು ಹೇಳಿಕತ್ತಿಲ್ಲ. ಭಕ್ತ ಮುಳುಗುತ್ತಾನ ಧರ್ಮದ ಪಾಲದೊಳಗ ನಾ ಹೆಂಗ ಮಾತಾಡೀನಿ, ಏನು ಮಾತಾಡೀನಿ. ಮಂದಿ ಕುಂದ್ರಸುದು ನನಗೆ ಹೇಳ್ಬೇಡ್ರಿ. ನೀವು ಮಂದಿ ಕುಂದ್ರಸುದು ನನಗೆ ಹೇಳ್ಬೇಡ್ರಿ. ಹೌದು, ಇಂಥವೆಲ್ಲ ಮಾಡಿಬಿಟ್ಟು ನಾವ. ಯಾಕಪ್ಪ ಅಂದ್ರ ಅವ್ರವ್ರ ಇಷ್ಟ ಅದ. ನನ್ನ ಸಂಗನಾಗ ಎಲ್ಲಾ ಜನ ಕೂತ್ ಎಷ್ಟು ಕುರ್ಚಿ ಒಂದರ ಖಾಲಿ ಇತ್ತನ್ರಿ. ಕುರ್ಚಿ ಹೆಂಗಿತ್ತು ಹಂಗೆ ನಿಮ್ಮ ಪಾಳೆ ಬಂದ ಎದ್ದು ಅಟ ಮಂದ್ ಹೋಗ್ಯದ. ಹೌದಿಲ್ಲ? ನಾನು ಒಂದೊಂದು ಸಂದರ್ಭದ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇನೆ. ಕಾರ್ಕಲ್ ಜಾಕಿರ್ ಕಾಕಾರಿಗೆ ನನಗ ಇದೇ 10ನೇ ತಾಲೂಕದಾಗ ಕೆಂಪವಾಡ ಗ್ರಾಮದ ಹಾಡಿಕೆ ನಡೆದ್ರ ಕಂಬಳಿ ಮತ್ತು ಭಂಡಾರ ವಿಷಯ ಇತ್ತು. ವಿಷಯ ನಡೆಸಿದ್ರೆ 7 ಗಂಟೆ ಮಟ್ಟ ಹೆಣ್ಮಕ್ಳು ಕೂತ್ ಗಣಮಕ್ಳು ಅಲ್ಲಿ ಬಿಡು, ಗಣಮಕ್ಳು ಕೂತೇ ಕುಂದಿರ್ತಾರ. ಅವರು ಹೆಣ್ಮಕ್ಳು ಸರ್ತ 7 ಗಂಟೆ ಮಾಡಿ ಮಂಗಳಾರತಿ ಮಾಡಿ ತಮ್ಮ ಮನೆಗೆ ಹೋಗ್ಯಾರ. ಹೌದಿಲ್ಲ? ನೀವು ಮಂದಿ ಕುಂದ್ಸು ನನಗೆ ಹೇಳ್ಬೇಡ್ರಿ. ನಾವು ಅಳಸು ಜಗದ ಗಳಿಸ್ತೀವಿ, ನಗಸು ಜಗದ ನಗಸ್ತೀವಿ. ಇಲ್ಲಿ ಏನ್ ಹೇಳ ಅವ್ರ ವಿಷಯ ಅಟ್ಟೆ ಮಾತಾಡ್ರಿ, ಪಾಲ್ತೋ ಮಾತಾಡ್ಬೇಡ್ರಿ ಅಂದ್ರ ಅವ್ರ. ಅದ್ರ ಸಲುವಾಗಿ ಪಾಲ್ತೋ ಮಾತಾಡುದು ನಗಸು ವಿಷಯ ಹಿಂಗೆಲ್ಲ ಬ್ಯಾಡಪ್ಪ ಅಂತ ಅಟ್ಟೆ ಮಾತಾಡಿನಿ. ಏನಾರು ನಗಸ್ತೀರಿ, ನೀವು ಪಾಲ್ತೋ ಮಾಡಕತ್ತೀರಿ ಅಂದಿನ ಯಾವಾಗೂ ಹೊಟ್ಟೆ ಕಿಚ್ಚಿನ ಮ್ಯಾಲ ಹಂಗಿದ್ದಿತ್ತ ಮುಗಳಾಳ ಮ್ಯಾಲ 4 ಕಿಲೋಮೀಟರ್ ಮುಂದೆ ಬರ್ತಿದ್ದಿಲ್ಲ. ಹೌದಿಲ್ಲ? ನಿಮ್ಮ ತಲೆಯಾಗದವ. ನಿಮಗ್ ಕೆಲವೊಂದು ಮಂದಿ ಏನು ತಲೆಯಾಗದವ ಅವನು ಹೊರಗೆ ಹಾಕ್ರಿ. ಹೌದಿಲ್ಲ? ಮತ್ತೆ ನೀವು ಇಟ್ಕೊಳ್ರಿ ನಿಮ್ ವಿಚಾರದ ಸಾಕ್ಷಾತ್ ಮಾಳಿಂಗರನ ಹಸ್ತ ಮುಗಳಾಳ ಮೇಳಿಗದ. ಯಾರ ಬಂದು ಏನು ಮಾತಾಡ್ರು ಏನು ಮಾಡ್ಲಿಕ್ಕತ್ರು ಕೆಲಸ ಕೊಡುದಿಲ್ಲ. ಹೌದಿಲ್ಲ? ನಾ ಅಂತೇಳಿ ಬಂದು ನಾ ಈ ದರೂರು ಸ್ಟೇಜ್ ಏನೇನಪ್ಪ ಅಂದ್ರ ಇದ್ರಾಗ ನಂದೇ ಊರಾಗತಿ. ಈ ಊರಾಗ ಬಳಗ ನಂದು ಬಹಳ ಅದ, ಪರಿಚಯ ಇದ್ದವ್ರು ಬಹಳ ಮಂದಿ ಅದಾರ. ನಾ ಅಂತೇಳಿ ಹಿಂಗ ಎದಿ ಸಟಿಸಿ ಬಂದ್ರ ಸ್ಟೇಜ್ ಇಳಿಗೊಡದ ಹಿಂಗ ಮಕ ಸಣ್ಣಾಗಿ ಹೋಗ್ತೀವಿ. ಬ್ಯಾಟ್ರಿ ಚಾರ್ಜ್ ಇಳಿತೆ. ಹೌದಿಲ್ಲ? 10 ಗಂಟೆ ದಿಮ್ಮ ಹೊಡೆದಾಗಿದ್ರೆ ಮಂಗಳಾರ ತಗೊಂಬಿಟ್ಟ ವಿಷಯ ಅದೇ ಗೊರ್ಸನೆ ಗುಟ್ಟ ಹೊಡೆದಂಗ ವಿಷಯ ಇರಬೇಕು. ವಿಷಯ ಅದರಾಗ ದಾನ ಧರ್ಮದ ವಿಷಯ. ಹೌದಿಲ್ಲ? ಅದಕ್ಕಾಗಿ ಮಾತು ಇರ್ಲಿ. ದಾನ ಧರ್ಮದ ಪಾಲ ಯಾರ್ಯಾರ ಎಟ್ಟೆಟ್ರ ಮಟ್ಟಿಗೆ ಮಾತಾಡ್ಯಾರ ಅಂತದ
ನಿಮ್ಮ ದೈವಕ ಕೋಣದ ಬಂಧುಗಳೇ, ನಿಮ್ಮ ಊರಿಗೆ ಬಹಳ ಸಣ್ಣ ಹೊಡೆದಿನಿ. ನಾ ಮಾತನಾಡುವಂತ ಸಂದರ್ಭದಾಗ ನಿಮಗ ತಪ್ಪು ದೋಷಗಳ ವಿಷಯ ಕಂಡು ಬಂದ್ರು ಕೂಡ ತಪ್ಪನ್ನದು ಬದಿಗಿಡ್ರಿ, ಒಪ್ಪಣದು ಮಾತ್ರ ಸ್ವೀಕಾರ ಮಾಡಿ ಅನ್ನುವಂತ ಮಾತನ್ನ ದೈವಕ್ಕೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಧರ್ಮದಿಂದ ನಡೆದಾರ ತಿಳ್ಕೊಂಡನೆ ರಾವಣ ಅಧರ್ಮದಿಂದ ಇದ್ದ ಲಂಕಾಪಟ್ಟಣ ನಾಶ ಆಯ್ತು. ಅದೇ ವಿಭೀಷಣ ಧರ್ಮದಿಂದ ಇದ್ದ ಆವಾಗ ರಾಮ ಆಗಿರ್ತಕ್ಕಂಥ ವಿಭೀಷಣಯನ್ನ ಲಂಕಾಧಿಪತಿಯನ್ನ ಮಾಡಿದ. ವಿಭೀಷಣನ ಹೆಂಡತಿ ಶರಮ ಅನ್ನುವಂತ ಹೆಣ್ಣುಮಗಳು ದೊಡ್ಡ ಮಹಾರಾಣಿಯಾದಳ. ಬಂಧುಗಳೇ, ಮಹಾರಾಣಿಯಾದಳ. ಇವರಲ್ಲಿ ಧರ್ಮ ಇತ್ತ ತಿಳ್ಕೊಂಡು ಲಂಕಾಪಟ್ಟಣದಾಗ ಅಧಿಕಾರ ಮಾಡ್ಲಿಕ್ಕತ್ರು. ಹಂಗ ನಾವು ಶಿವಸ್ಥಾನದಾಗ ಅಧಿಕಾರ ಮಾಡ್ಬೇಕಾದ್ರೆ ಮೊದಲು ನಮ್ಮಲ್ಲಿ ಧರ್ಮ ಬೇಕು. ಧರ್ಮ ಎತ್ತು ಬಂದ್ರೆ ಅಧಿಕಾರ ಚಲಾಯಿಸ್ಲಾಕ ಬರ್ತದೆ. ಬಂಧುಗಳೇ, ಅಧಿಕಾರ ಚಲಾಯಿಸ್ಲಾಕ ಬರ್ತದೆ, ಬರ್ತದೆ, ನುಡಿ ಹೇಳಲಿಕ್ಕೆ ಬರ್ತದೆ. ಭಂಡಾರ ಹಣ್ಣಿ ಮೇಲೆ ಹೆಚ್ಚು ಹಾಡಿದ ಮಾತಾಡಿದ ನುಡಿಗಳು ಸತ್ಯ ಆಗ್ತಾವ. ಇದು ಧರ್ಮ ಇದ್ದಲ್ಲಿ ಮಾತ್ರ. ಒಂದು ಸಂದರ್ಭ ಯಾನ ಮಾತಲ್ಲ ಅವಾಗಿರ್ತಿರ್ತಾವ. ಹೌದಿಲ್ಲ? ಮೊದಲು ನಮ್ಮಲ್ಲಿ ಧರ್ಮ ಹುಸಿ ಹೋಗಬಾರದು. ಅಂದ್ರೆ ನಮ್ಮ ಅಪ್ಪನ ಮಕ್ಕಳ ಭಂಡಾರ ಹಚ್ಚಿ ಹಾಡಿಕೆ ಮಾಡ್ಲಕತ್ತೀವ. ಸುಮ್ಮ ಮನೆ ಬಿಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಡುದು. ಹೌದಿಲ್ಲ? ಹೌದು, ನನ್ನ ಕಳಸ ಹೋಗಿ ನೀ ನನ್ನ ಕಳಸ ಹೋಗಿಕರೆ ನೀ ಹೋಗ್ತಾರಂದ್ರು ನಾ ಹೋಗುದಿಲ್ಲ. ಅಕ್ಕಮಾಯಕ್ಕ ಶಿವಸ್ಥಾನದಾಗ ಹ್ಯಾಂಗ ಅದಲ್ಲ ಹಂಗ ಕಿಲ್ಲಾಸರು ದೈತರುಗಳು ಮರ್ದನ ಮಾಡ್ಕೊತ ಹಿಂಗೆ ಇರೋ ಮಗನ್ನ ಅದಕ್ಕ ಅನ್ನುವಂತ ಮಾತನ್ನ ಹೇಳಿ ಬಂಧುಗಳೇ, ಬಹಳ ಮಾತನಾಡ್ಲಾರನೆ ಒಂದ ಯಾನಿಪ್ಪ ಇರ್ಲಿ. ಯಾಕಂದ್ರೆ ಹೊತ್ತು ಮುಳುಗ್ಯದ. ಹೊತ್ತು ನಮ್ಮ ಹುಡುಗರ ಇನ್ನ ಮುದ್ದೆ ಬೇಡ. ಯಾಕಂದ್ರೆ ಬಿಜಾಪುರ ಬಸವನ ಬಾಗೇವಾಡಿಗೆ ಹುಡುಗರು ಹೋಗುವುದ ಬಂಧುಗಳೇ ಒಂದು 5 ನುಡಿ ಚಾಲ ಹಾಡ್ತೀವಿ. ಎಲ್ಲಾ ನಿಮಗೆ ಬಿಟ್ಟದ ವಿಷಯ ಅನ್ನುವಂತ ತಿಳ್ಕೊಂಡಿರಿ. ಯಾರ ಎಟ್ಟೆಟ್ರ ಮಟ್ಟಿಗೆ ಮಾತಾಡ್ಯಾರ, ಯಾರ ಸೊಟ್ಟ ಮಾತಾಡ್ಯಾರ, ಯಾರ ಗಟ್ಟಿ ಮಾತಾಡ್ಯಾರ. ನಾ ಶ್ರೇಷ್ಠತೆ ಹೇಳಕತ್ತಿಲ್ಲ, ಅವ್ರ ಕನಿಷ್ಠತೆ ಹೇಳಕತ್ತಿಲ್ಲ. ಅವ್ರ ಶ್ರೇಷ್ಠತೆ ಹೇಳಕತ್ತಿಲ್ಲ, ನಾ ಕನಿಷ್ಠತೆ ಹೇಳಕತ್ತಿಲ್ಲ. ಕುಂತ ದೈದವ್ರು ತೂಕ ಮಾಡ್ಲಿಕ್ಕತ್ತೀರಿ. ತೂಕ ತಕ್ಕಡಿ ನಿಮ್ಮ ಕೈಯಾಗದಂದ್ರ ವಜ್ಜ ಯಾಕಾಡದ ನೀವೇ ವಿಚಾರ ಮಾಡುದು ಅನ್ನುವಂತ ನಿಮ್ಮಟ್ಟ ಬಹಳ ದೊಡ್ಡವ್ರಿಲ್ಲ ಸಣ್ಣವರು ಅನ್ನುವಂತ ಮಾತನ್ನ ಹೇಳಿ ಒಂದು 4 ನುಡಿ ಚಾಲ ಹಾಡಿ ಪಾಳ್ಯಕ್ಕ ಇರ್ಲಿ. ಯಾಕಂದ್ರೆ ಹೊಸದಾಗಿ ಹಾಡ ಬಹಳ ದಿನ ಆಯ್ತು ಹಾಡಿಲ್ಲ. ಯಾಕಂದ್ರೆ